ಭಾಷ್ಯದೀಪಿಕಾ, ವ್ಯಾಸತತ್ವ ಟಿಪ್ಪಣಿ, ವಾದಿರಾಜರು, ಶ್ರೀನಿವಾಸ ತೀರ್ಥರು, ವರದರಾಜು, ಕಾಶಿ ಟಿಪ್ಪಣಿ, ಕಾಶಿ ಖಂಡಾರ್ಥ, ರಾಘವೇಂದ್ರ ಸ್ವಾಮಿ ಟಿಪ್ಪಣಿ ಇತ್ಯಾದಿಗಳು ನೋಡಿದ ಮೇಲೆ ಕೆಲವು ಕಡೆ ಅನ್ನ ಶಬ್ದಕ್ಕೆ ಅನ್ನ ಉಪಜೀವ್ಯತ್ವ ಅಂತ ಅರ್ಥ, ಕೆಲವು ಕಡೆ ಅನ್ನ ಅಂದರೆ ಅನ್ನ ಅಂತಲೇ ಅರ್ಥ. ಇಷ್ಟೆಲ್ಲ ನಾವೀಗಾಗಲೇ ನೋಡೇ ಆಯಿತು. ವಿಮರ್ಶೆ ಇದಕ್ಕೆ ಏನು ಮಾಡಬೇಕು ಅಂದರೆ, ಈಗ ಆ ಉಪನಿಷತ್ತಿನ ಭಾಷ್ಯವಾಕ್ಯವನ್ನು ನಾವು ಒಂದು ಸ್ವಲ್ಪ ಗಮನಿಸಬೇಕು. ಭಾಷ್ಯವಾಕ್ಯದ ವಿನ್ಯಾಸ ಹೇಗಿದೆ ಅಂತ ಅದನ್ನು ಗಮನಿಸಿದರೆ ಆಚಾರ್ಯರಿಗೆ ಏನು ಸಮ್ಮತ, ಅನ್ನ ಎಂಬ ಶಬ್ದಕ್ಕೆ ಅನ್ನತ್ವ ಅಂತ ಇಟ್ಕೊಳ್ಬೇಕಾದ್ದು ಅವರಿಗೆ ಅಭಿಪ್ರೇತ ಹೌದೋ ಇಲ್ವೋ ಅಂತ ನಾವು ವಿಚಾರ ಮಾಡಿದಾಗ ಆಗ್ತದೆ. ಈ ನಾವು ಶಬ್ದಗಳು ಹೇಗೆ ಯಾವ್ಯಾವ ವಸ್ತುವನ್ನು ಹೇಳ್ತವೆ ಅಂತ ಅನ್ನೋದನ್ನು ಒಂದು ಬಾರಿ ಅವಲೋಕಿಸ್ಬೇಕು. ವಿಷ್ಣು ಸಹಸ್ರನಾಮದಲ್ಲಿ ಲಕ್ಷ್ಮೀವಾನ್ ಅಂತ ಒಂದು ಶಬ್ದ ಇದೆ. ಲಕ್ಷ್ಮೀವಾನ್ ಅಂದರೆ ಲಕ್ಷ್ಮೀ ಉಳ್ಳವನು ಅಂತ ಅರ್ಥ. ಲಕ್ಷ್ಮೀ ಉಳ್ಳವನು ಅಂತ ಹೀಗೆ ಹೇಳಿದಾಗ ಲಕ್ಷ್ಮಿಯು ಆತನಿಗಿಂತ ಭಿನ್ನ ಅಂತ ಗೊತ್ತಾಗ್ತದೆ. ಲಕ್ಷ್ಮಿ ಅಂದರೆ ಆತನ ಸೌಂದರ್ಯ ಅಂತನೂ ಅರ್ಥ ಆಗ್ಬೋದು, ಆತನ ಪತ್ನಿ ಅಂತನೂ ಅರ್ಥ ಆಗ್ಬೋದು. ಲಕ್ಷ್ಮೀವಾನ್ ಲಕ್ಷ್ಮೀವಾನ್ ಅನ್ನೋ ಶಬ್ದ ಅದು ಭಗವಂತನನ್ನು ಹೇಳಿದರೆ, ಹಾಗಾದರೆ ಲಕ್ಷ್ಮಿ ಅನ್ನೋ ಶಬ್ದ ಅಲ್ಲಿ ಭಗವಂತನನ್ನು ಹೇಳುವುದಿಲ್ಲ. ಅದು ಲಕ್ಷ್ಮಿ ಅನ್ನೋದು ವಿಷ್ಣು ಪತ್ನಿಯನ್ನೇ ಹೇಳ್ತದೆ, ಅಥವಾ ಭಗವಂತನ ಸೌಂದರ್ಯವನ್ನು ಹೇಳ್ತದೆ. ಶ್ರೀಮಾನ್ ಅಂತಂದ್ರೂ ಕೂಡ ಹಾಗೇನೆ. ಶ್ರೀಮಾನ್ ಅನ್ನೋದು ಭಗವಂತನ ಹೇಳಿದರೆ, ಶ್ರೀ ಅಂತ ಅನ್ನೋದು ಲಕ್ಷ್ಮೀದೇವಿಯನ್ನು ಹೇಳ್ತದೆ. ಇನ್ನು ಒಂದು ವೇಳೆ ಎಲ್ಲಿಯಾದರೂ ಲಕ್ಷ್ಮೀ ಶಬ್ದದಿಂದಲೇ ಭಗವಂತನನ್ನು ಹೇಳಿದರೆ, ಶ್ರೀ ಶಬ್ದದಿಂದಲೇ ಭಗವಂತನನ್ನು ಹೇಳಿದರೆ, ಆವಾಗ ಅದು ವಿಷ್ಣುವಿಗೆ ನೇರವಾಗಿ ವಾಚಕ ಆಗ್ತದೆ. ಈ ಥರ ಎರಡದ ವ್ಯವಸ್ಥೆ ಅದು. ಭಾಗವತ ತಾತ್ಪರ್ಯದಲ್ಲಿ ಆ ಥರ ಒಂದು ಕಡೆ ಹೇಳಿದ್ದಾರೆ, ಸ್ವರೂಪ ಶ್ರೀಸ್ತಥಾ ಭಾರ್ಯ ದ್ವೇಧಾ ಶ್ರೀಸ್ತು ಹರೇರ್ಮತ ಅಂತ. ಶ್ರೀ ಅಂದ್ರೆ ಏನು? ಒಂದು ಭಗವಂತನ ಪತ್ನಿ. ಆ ಶ್ರೀ ಉಳ್ಳವನಾದ್ರಿಂದ ಇವನು ಶ್ರೀಮಾನ್ ಅಂತ ಇರಬೇಕು. ಇನ್ನೊಂದು ಶ್ರೀ ಅಂದರೆ ಈತನ ಸ್ವರೂಪಭೂತವಾದ ಸೌಂದರ್ಯ. ಸ್ವರೂಪಭೂತವಾದ ಸೌಂದರ್ಯ ಅದು, ಅದರ ಮೇಲೂ ಕೂಡ ಶ್ರೀಮಾನ್ ಅಂತ ನಾವು ಶಬ್ದವನ್ನು ಬಳಕೆ ಮಾಡಬಹುದು. ಮಾಡದೆ ಹೋದರೂ ಕೂಡ ಅವನ ಸೌಂದರ್ಯ ಅಂದ್ರೂ ಅವನು ಅಂದ್ರೂ ಎರಡೂ ಒಂದೇನೇ ಆದ್ದರಿಂದ ಅವನನ್ನು ಕೇವಲ ಶ್ರೀ ಅಂತಲೇ ಭಗವಂತನನ್ನು ಹೇಳಿದರು. ಭಗವಂತನಿಗೆ ಶ್ರೀ ಅಂತ ಹೆಸರಿದೆ. ಆ ಶ್ರೀ ಅನ್ನೋ ಹೆಸರನ್ನೇ ಯಾರಿಗಾರು ಇಟ್ಟರೂ ಕೂಡ ಅಲ್ಲೂ ಏನು ತೊಂದರೆ ಆಗೋದಿಲ್ಲ ಅಂತ ಹೀಗೊಂದು ಉದಾಹರಣೆ ಕೊಟ್ಟೆ. ಲಕ್ಷ್ಮೀವಾನ್ ಅನ್ನುವಲ್ಲಿ ಲಕ್ಷ್ಮಿ ಅಂದರೆ ಲಕ್ಷ್ಮೀದೇವಿ, ವಾನ್ ಅಂದರೆ ಲಕ್ಷ್ಮೀವಾನ್ ಅಂದರೆ ಭಗವಂತ, ಶ್ರೀಮಾನ್ ಎಂಬಲ್ಲಿ ಶ್ರೀಮಾನ್ ಭಗವಂತ, ಶ್ರೀ ಅಂದರೆ ಲಕ್ಷ್ಮೀದೇವಿ. ಹೀಗೆ ಇದೊಂದು ವ್ಯವಸ್ಥೆ. ಇನ್ನು ಕೆಲವು ಕಡೆ ಲಕ್ಷ್ಮೀ ಶಬ್ದದಿಂದ ನೇರವಾಗಿ ಭಗವಂತನ ಸ್ತ್ರೀ ರೂಪವಾಚ್ಯ, ಶ್ರೀ ಶಬ್ದದಿಂದ ನೇರವಾಗಿ ಭಗವಂತನ ಈ ಸ್ತ್ರೀ ರೂಪನೇ ವಾಚ್ಯ ಆಗ್ತದೆ. ಈ ಥರ ಇದು ಭಗವಂತನ ಕುರಿತಾದ ವ್ಯವಸ್ಥೆ. ಹಾಗೆ ಅನ್ನರಸಮಯ ಅಂತಿದ್ದಾಗ ಅಲ್ಲಿ ಏನು ಅರ್ಥ ಮಾಡಬೇಕು, ಅನ್ನಂ ಅಂತನ್ನೋಲ್ಲಿದ್ದಾಗ ಏನು ಅರ್ಥ ಮಾಡಬೇಕು, ಅದನ್ನು ಸ್ವಲ್ಪ ನಾವು ಗಮನಿಸಬೇಕು. ಅನ್ನರಸಮಯ ಅಂತನ್ನುವಲ್ಲಿ ಅನ್ನದಲ್ಲಿ ಶ್ರೇಷ್ಠನಾದವನು, ಅನ್ನಗಳಲ್ಲಿ ಮತ್ತು ತದ್ರೂಪನಾದವನು ಅಂತ ಅರ್ಥ. ಈಗ ಭಗವಂತನನ್ನ ದೇವಶ್ರೇಷ್ಠ ಅಂತ ವರ್ಣನೆ ಮಾಡಿದರೆ ದೇವತೆಗಳಲ್ಲಿ ಶ್ರೇಷ್ಠ ಅಂತ ಅರ್ಥ. ಆವಾಗ ದೇವತೆಗಳಲ್ಲಿ ಎಂಬ ಶಬ್ದದಿಂದ ಯಾರನ್ನ ಇಟ್ಕೋಬೇಕು? ಲಕ್ಷ್ಮೀದೇವಿಯಿಂದ ಆರಂಭ ಮಾಡ್ಕೊಂಡು ಎಲ್ಲರನ್ನು ಕೂಡ ಇಟ್ಕೊಳ್ಬೇಕು. ಸರ್ವೋತ್ತಮ ಅಂತ ಮಾಡಿದಾಗಲೂ ಕೂಡ ಹಾಗೇನೆ, ಸರ್ವ ಅಂದರೆ ಲಕ್ಷ್ಮೀದೇವಿಯಿಂದ ಆರಂಭ ಮಾಡಿಕೊಂಡು ನಮ್ಮವರೆಗೆ ಎಲ್ಲ ಹುಲುಮಾನವರನ್ನು ಕೂಡ ತಗೊಳ್ಬೇಕು. ಸರ್ವೇಶು ಉತ್ತಮ, ಅವರಲ್ಲಿ ಇವನು ಉತ್ತಮ. ಸರ್ವರು ಬೇರೆ, ಅವರಲ್ಲಿ ಉತ್ತಮ ಇವನು. ಭಗವಂತನನ್ನೇ ಒಂದು ವೇಳೆ ಸರ್ವ ಅಂತ ಹೇಳಿಬಿಟ್ರೆ, ಸರ್ವ ಅಂತ ಭಗವಂತನನ್ನೇ ಸರ್ವ ಅಂತ ಹೇಳುವುದು ಇದೆಯಲ್ಲ, ಅಲ್ಲಿ ಸರ್ವ ಅಂದರೆ ಭಗವಂತನೇ ಸರ್ವ ಆಗ್ತಾನೆ. ಬೇರೆ ಬೇರೆ ಪ್ರಸಂಗಗಳಲ್ಲಿ ಸರ್ವ ಅಂತ ಅನ್ನೋದು ಕೆಲವು ಸರಿ ಬೇರೆಯವ್ರನ್ನೂ ಹೇಳ್ತದೆ, ಕೆಲವು ಸರಿ ಭಗವಂತನನ್ನೇ ಹೇಳ್ತದೆ. ಆ ಥರ ಇಲ್ಲಿಯೂ ಕೂಡ ಅನ್ನರಸಮಯ ಅಂದರೆ ಭಗವಂತ. ಹಾಗಾದರೆ ಅನ್ನ ಅಂದರೆ ಬೇರೆ ಯಾರು ಅನ್ನರು ಅಂದರೆ ಎಲ್ಲರಿಗೂ ಆಶ್ರಯ ಕೊಟ್ಟವರು, ಎಲ್ಲರಿಗೂ ಪ್ರಳಯವನ್ನು ಮಾಡುವಂಥವ್ರು ಅನೇಕ ಜನ ಇದ್ದಾರೆ, ಅವರು ಅನ್ನರು. ಅಲ್ಲಿ ಅನ್ನ ಅಂದರೆ ವಿಷ್ಣು ಅಲ್ಲ, ಅದು ಬೇರೆ ಉಳಿದವರೇ. ಅನ್ನಂನ ನಿಂದ್ಯ ತದ್ವೃತಂ ಅಂತ ಬಂದಿದೆಯಲ್ಲ, ಅಲ್ಲಿ ಇನ್ನೊಂದು ವಾಕ್ಯದಲ್ಲಿ ಅನ್ನ ಅಂತಂದರೆ ವಿಷ್ಣು ಅಂತಲೇ ಅರ್ಥ ಮಾಡಬೇಕು. ಈ ಥರ ಎಲ್ಲ ಪ್ರಸಂಗಾನುಸಾರವಾಗಿ ಎಲ್ಲಿ ಯಾವ ಶಬ್ದದಿಂದ ಏನನ್ನು ತಗೊಳ್ಬೇಕು ಅಂತ ನಾವು ಅರ್ಥ ಮಾಡಬೇಕಾಗ್ತದೆ. ಈಗ ಇನ್ನೂ ಒಂದು ಉದಾಹರಣೆ ಹೇಳ್ತೇನೆ. ಊಟಕ್ಕೆ ಕೂತಿದ್ದೀವಿ, ಅನ್ನ ಹಾಕು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ಅಥವಾ ಸಂಸ್ಕೃತದಲ್ಲಿ ಹೇಳ್ತೀವಿ. ಅಲ್ಲಿ ಅನ್ನ ಹಾಕು ಅಂತ ಹೇಳಿದಾಗ ಅನ್ನ ಶಬ್ದಕ್ಕೆ ಅನ್ನ ಅಂತಲೇ ಅರ್ಥ. ಅನ್ನವನ್ನು ಹಾಕು ಅಂದರೆ ವಿಷ್ಣುವನ್ನು ತಂದು ಹಾಕು ಅಂತ ಅರ್ಥ ಅಲ್ವಲ್ಲ. ಅನ್ನ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ ಇರಬಹುದು, ಆದರೆ ಅಲ್ಲಿ ನಮಗೆ ಬೇಕಾಗಿರುವುದು ಆ ವಿಷ್ಣುವನ್ನು ತಂದು ಬಡಿಸಿರಿ ಅಂದರೆ ಭಗವಂತನ ಒಂದು ತಂದು ರೂಪವನ್ನು ತಂದು ಬಡಿಸ್ಲಿಕ್ಕೆ ಅವರಿಗೂ ಆಗೋದಿಲ್ಲ. ಆ ಭಗವಂತನ ರೂಪವನ್ನು ತಿಂದರೆ ಇವ್ರಿಗೆ ಹೊಟ್ಟೆ ತುಂಬೋದೂ ಇಲ್ಲ. ಆದ್ದರಿಂದ ಅನ್ನವನ್ನು ಹಾಕು ಅಂತ ಹೇಳಿದರೆ ಅಲ್ಲಿ ಅನ್ನ ಅಂದರೆ ಬೇರೆ ಯಾವುದೊಂದು ಪದಾರ್ಥವೇ.
ಭಗವಂತನನ್ನೇ ಅನ್ನ ಅಂತ ಹೇಳಿದಾಗ ಅನ್ನಂ ನನಿಂದ್ಯಾತ್ ಅಂತ ಹೇಳಿದ್ರೆ ಅಲ್ಲಿ ಅನ್ನ ಅಂದ್ರೆ ಭಗವಂತನೇ. ಈ ಥರ ಎಲ್ಲ ಕಡೆನೂ ಕೂಡ ಆಗ್ತದೆ. ಅನ್ನಂ ನನಿಂದ್ಯಾತ್ ಅನ್ನುವಲ್ಲಿ ಅನ್ನ ಮಾತ್ರ ವಿಷ್ಣುವೇ ಆಗ್ತಾನೆ. ಈ ಥರ ಬೇರೆ ಬೇರೆ ರೀತಿಯಾಗಿ ಅದಕ್ಕೆ ಅರ್ಥ ಮಾಡಬೇಕು. ಅಲ್ಲಿ ಹಾಗಾದ್ರೆ ಅನ್ನ ಅಂದ್ರೆ ಏನು ಅರ್ಥ ಮಾಡಬೇಕು? ವಿಷ್ಣುವಿಗಿಂತ ಭಿನ್ನವಾದನ್ನು ಅರ್ಥ ಮಾಡಬೇಕು ಅಂತನೂ ಸರಿ. ಕಿಂತು ಅನ್ಯ ದೇವತೆ ಯಾರು ಅಂದರೆ ಆ ಉಳಿದ ದೇವತೆಗಳು ಮೊದಲಾದವರು, ಹೊರತು ಉಪಜೀವ್ಯತ್ವ ಅಂತ ಅರ್ಥ ಮಾಡಬೇಕಾದ ಅಗತ್ಯ ಏನೂ ಇಲ್ಲ. ಮುಂದೆ ಇನ್ನೊಂದು ಪಾಯಿಂಟ್ ಇದೆ ವಿಮರ್ಶೆಯಲ್ಲಿ. ಅನ್ನಸ್ಯ ಸಾರರೂಪೋಯಂ ಶರೀರಸ್ಯ ಚ ಕೇಶವ ಅಂತಿದೆಯಲ್ಲ, ತೈತರಿಯ ಭಾಷ್ಯ ವಾಕ್ಯ. ಅನ್ನಸ್ಯ ಸಾರಭೂತೋಜಂ ಶರೀರಸ್ಯ ಚ ಕೇಶವ, ಇದು ಸರಿಯಾಗಿ ಗಮನಿಸಬೇಕು. ಅನ್ನದ ಮತ್ತು ಶರೀರದ ಸಾರರೂಪ ಈತ. ಸಾರರೂಪ ಅಂದರೆ ಅದಕ್ಕೆ ಅಸ್ತಿತ್ವವನ್ನು ಕೊಟ್ಟವನು ಅಂತ ಅರ್ಥ. ಇಲ್ಲಿ ಶರೀರ ಎಂಬ ಶಬ್ದಕ್ಕೆ ಶರೀರತ್ವ ಅಂತ ಯಾರು ಅರ್ಥ ಮಾಡಿದ್ದೀರಾ? ಈ ಭಾಷೆ ದೀಪಿಕಾಚಾರ್ಯರು, ವ್ಯಾಸ ತೀರ್ಥರು ಮತ್ತು ಯಾರು ಶ್ರೀನಿವಾಸ ತೀರ್ಥರು, ವರದರಾಜರು ಮೊದಲಾದವರು ಶರೀರ ಎಂಬ ಶಬ್ದಕ್ಕೆ ಶರೀರತ್ವ ಅಂತ ಏನಾದ್ರು ಅರ್ಥ ಮಾಡ್ಕೊಂಡಿದ್ದೀರಾ? ಏನಿಲ್ವಲ್ಲ, ಭಾಷ್ಯವಾಕ್ಯಕ್ಕೆ ನಾನು ಹೇಳ್ತಿರೋದು. ಹಾಗೆ ಅನ್ನಸ್ಯ ಸಾರಭೂತೋಜಂ ಶರೀರಸ್ಯ ಚ ಕೇಶವ, ಈ ಕೇಶವ ಅನ್ನದ ಸಾರಭೂತನಾಗಿದ್ದಾನೆ, ಹಾಗೆ ಶರೀರದ ಸಾರಭೂತನಾಗಿದ್ದಾನೆ ಅನ್ನೋದು ಕೂಡ ಶರೀರ ಅನ್ನೋ ಶಬ್ದಕ್ಕೆ ಶರೀರತ್ವ ಅಂತ ಅರ್ಥ ಮಾಡಲಿಲ್ಲ ಅಂದ ಮೇಲೆ ಅನ್ನ ಎಂಬ ಶಬ್ದಕ್ಕಾದರೂ ಅನ್ನತ್ವ ಅಂತ ಯಾಕೆ ಅರ್ಥ ಮಾಡಬೇಕಾಗಿದೆ? ಅನ್ನಕ್ಕೂ, ನಾವು ತಿನ್ನುವ ಅನ್ನಕ್ಕೂ, ಹಾಗೆ ಅನ್ನ ಶಬ್ದದಿಂದ ವಾಚ್ಯರಾದ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಇತ್ಯಾದಿ ಲಕ್ಷ್ಮೀದೇವಿಯು ಕೂಡ ಅದರಿಂದ ವಾಚ್ಯರಾಗಿದ್ದಾಳೆ. ಅವರೆಲ್ಲರಿಗೂ ಕೂಡ ಇದು ಶ್ರೇಷ್ಠ ಅಂತ ಅರ್ಥ ಮಾಡ್ಬೋದಲ್ಲ. ಅನ್ನ ಶಬ್ದಕ್ಕೂ ಕೂಡ ಅನ್ನತ್ವ ಅಂತ ಏನು ಅರ್ಥ ಮಾಡಬೇಕಾದ ಅಗತ್ಯ ಇಲ್ಲ, ಯಾಕೆಂದ್ರೆ ಎರಡೂ ಒಟ್ಟಿಗೆ ಪಠಿತ ಆಗಿದೆ. ಅಲ್ಲಿ ಅಪಿಚ ತತ್ರ ಶರೀರ ಶಬ್ದ ನ ವಿಷ್ಣುವಾಚಿ ತಥಾ ಅನ್ನ ಶಬ್ದೋಪಿ. ನಾನು ಓದಿದ ವಾಕ್ಯ ನನ್ನ ಟಿಪ್ಪಣಿಯಲ್ಲಿ ನಾನು ಬರ್ಕೊಂಡ ವಾಕ್ಯ. ಇದು 6-7 ಟಿಪ್ಪಣಿಗಳಲ್ಲಿ ಎಲ್ಲೂ ಇಲ್ಲ, ನಾನು ವಿಮರ್ಶೆ ಮಾಡುವಾಗ ನಾವು ಬರ್ಕೊಂಡದ ವಾಕ್ಯ. ಇದ್ರ ಬಗ್ಗೆ ನಿಮ್ಗೆ ಗಮನ ಇರಬೇಕು. ಶರೀರ ಶಬ್ದ ಶರೀರದ ಸಾರಭೂತ ಅಂತ ಹೇಳಿದಾಗ ಅವನು ಶರೀರ ಬೇರೆ ಭಗವಂತ ಬೇರೆ ಅಂತ ಗೊತ್ತಾಗ್ತದೆ. ಶರೀರ ಅಂತನ್ನೋದು ವಿಷ್ಣುವನ್ನು ಹೇಳೋದಿಲ್ಲ. ಹಾಗೆ ಅನ್ನದ ಸಾರಭೂತ ಅಂತಂದ್ರೆ ಅನ್ನ ಬೇರೆ ವಿಷ್ಣು ಬೇರೆ ಅಂತ ಗೊತ್ತಾಗ್ತದೆ ಅಲ್ಲಿ. ಆದರೆ ಬೇರೆ ಒಂದು ಪ್ರಸಂಗದಲ್ಲಿ ಭಗವಂತನ ಅನ್ನ ಅಂತಲೂ ಹೇಳೋದಿದೆ, ಶರೀರ ಅಂತಲೂ ಹೇಳೋದಿದೆ. ಅದು ಪ್ರಸಂಗ ಬೇರೆ. ಹೇಗೆ ಅಂದರೆ ಅನ್ನ ನಾಮ ಚಾನ್ನ ಸಂಸ್ಥಃ ಶರೀರೇಶು ಸಂಸ್ಥಿತ ಅಂತ ತೈತ್ರಿಯ ಭಾಷೆಯಲ್ಲಿ ಅಲ್ಲೇ ಮುಂದಿದೆ. ಅನ್ನ ಎಂಬ ಹೆಸರಿನಿಂದ ಅನ್ನದಲ್ಲಿದ್ದಾನೆ ಅಂತ. ಈಗ ನೋಡಿ, ಭಗವಂತ ಅನ್ನ ಅಂತ ವಾಚ್ಯನಾಗಿದ್ದಾನೆ, ಅವನು ಅನ್ನದ ಒಳಗಿದ್ದಾನೆ. ಯಾವ ಅನ್ನ ನಾವು ತಿನ್ನುವ ಅನ್ನದಲ್ಲಿ ಇದ್ದಾನೋ ಅಥವಾ ಯಾವ ಉಪಜೀವರಾದ ದೇವತೆಗಳಲ್ಲಿ ಇದ್ದಾನೋ, ಆ ನಾವು ತಿನ್ನುವ ಅನ್ನ ಮತ್ತು ಆ ದೇವತೆಗಳು ಅವರೆಲ್ಲರೂ ಅವನಕ್ಕಿಂತ ಭಿನ್ನರು. ಆದರೆ ಅದರೊಳಗಿರುವ ಭಗವಂತ ಏನಿದ್ದಾನೆ ಅನ್ನ ಎಂಬ ಶಬ್ದದಿಂದ, ಅವನ ರೂಪ ಮತ್ತು ಮೂಲ ರೂಪದ ಭಗವಂತ ಇಬ್ಬರು ಕೂಡ ಅಭಿನ್ನರು. ಹೀಗೆ ಅನ್ನ ಎಂಬ ಹೆಸರಿನಿಂದ ಅನ್ನದಲ್ಲಿದ್ದಾನೆ, ಶರೀರದಲ್ಲೂ ಇದ್ದಾನೆ ಅಂತ ಮುಂದೆ ಬಂದಿದೆ. ಶರೀರದಲ್ಲಿ ಹೇಗಿದ್ದಾನೆ ಅಂದರೆ ಶರೀರದಲ್ಲಿ ಶರೀರ ಎಂಬ ರೂಪದಿಂದಲೇ ಇದ್ದಾನೆ ಅಂತ ನಾವು ಅದನ್ನು ತಿಳ್ಕೋಬೇಕು. ಅದು ಬೇರೆ ಕಡೆ ಬಂದಿದೆ. ಅದನ್ನ ಮುಂದೆ ಹೇಳ್ತೇನೆ, ನಾನು ಅದನ್ನು ಬರ್ಕೊಂಡಿದ್ದೇನೆ, ನಾನು ಮುಂದೆ ಹೇಳ್ತೇನೆ. ಅನ್ನನಾಮ ಅನ್ನ ಸಂಸ್ಥಃ ಶರೀರೇಶು ಸಂಸ್ಥಿತ ಅಂತ ಹೇಳಿದಾಗ ಶರೀರ ಅಂದರೆ ವಿಷ್ಣು ಅಲ್ಲ, ಹಾಗೆ ಅನ್ನ ಅಂತಂದ್ರಲ್ಲೂ ಕೂಡ ಅಲ್ಲಿ ವಿಷ್ಣು ಅಲ್ಲ. ಆದರೆ ಅನ್ನಂ ನನಿಂದ್ಯಾತ್ ಅಂತ ಹೇಳಿದರೆ ಭಗವಂತನನ್ನು ನಿಂದಿಸಬಾರ್ದು ಅಂತ ಅರ್ಥ. ಅಲ್ಲಿ ಅನ್ನ ಶಬ್ದದಿಂದ ನೇರವಾಗಿ ಭಗವಂತ ವಾಚ್ಯನಾಗ್ತಾನೆ. ಹೀಗೆ ಪ್ರಸಂಗಕ್ಕನುಸಾರವಾಗಿ ಭಗವಂತನನ್ನೇ ತಗೊಳ್ಬೇಕಾದ ಕೆಲವು ಕಡೆ ಇರ್ತವೆ, ಕೆಲವು ಕಡೆ ಭಗವಂತನನ್ನು ಬಿಟ್ಟು ಅವನ ಸನ್ನಿಧಾನಕ್ಕೆ ಪಾತ್ರವಾದ ಇನ್ನೊಂದು ವಸ್ತುವನ್ನು ತಗೊಳ್ಬೇಕಾದ್ದು ಕೆಲವು ಕಡೆ ಇರ್ತದೆ. ಭಗವಂತನಿಂದ ಚತುರ್ಮುಖ ಹುಟ್ಟಿದ ಅಂತ ನಾವು ಸಂಸ್ಕೃತದಲ್ಲಿ ಹೇಳಿದ್ರು, ಕನ್ನಡದಲ್ಲಿ ಹೇಳಿದ್ರು. ಚತುರ್ಮುಖ ಶಬ್ದದಿಂದ ಆವಾಗಲ್ಲಿ ವಾಚ್ಯನಾದವನು 4 ಮುಖದ ಬ್ರಹ್ಮನೇ, ಜೀವೋತ್ತಮನಾದ ಬ್ರಹ್ಮನೇ. ಹಾಗೆ ಅಂತ ಹೇಳಿ ಚತುರ್ಮುಖ ಬ್ರಹ್ಮ ಪರಮಾತ್ಮನಿಗೆ ವಾಚಕ ಅಲ್ಲ ಅಂತಲ್ಲ, ಅದು ಪ್ರತ್ಯೇಕವಾಗಿ ವಾಚಕ, ಅದು ಬೇರೆ ಸಂದರ್ಭದಲ್ಲಿ ವಾಚಕ. ಈ ಸಂದರ್ಭದಲ್ಲಿ ಪರಮಾತ್ಮನಿಂದ ಚತುರ್ಮುಖ ಬ್ರಹ್ಮ ಹುಟ್ಟಿದ ಅಂದರೆ ಅಲ್ಲೂ ಕೂಡ ಚತುರ್ಮುಖ ಬ್ರಹ್ಮ ಅಂತಾನೆ ಅನ್ನೋ ಶಬ್ದದಿಂದ ಭಗವಂತನನ್ನೇ ಇಟ್ಕೊಂಡ್ರೆ ಪರಮಾತ್ಮನಿಂದ ಪರಮಾತ್ಮ ಹುಟ್ಟಿದ ಅಂತ ಹೇಳ್ದಂಗೆ ಆಗ್ತದೆ. ಎಲ್ಲ ಶಬ್ದಗಳು ಕೂಡ ಭಗವಂತನನ್ನೇ ಹೇಳ್ತಾ ಹೌದು, ಆದರೆ ನಮ್ಮ ವ್ಯವಹಾರಕ್ಕೋಸ್ಕರ ಆದರೂ ಕೂಡ ಅವು ಕೆಲವು ಬೇರೆಯವರನ್ನು ಹೇಳಬೇಕಲ್ಲ. ಮೊದಲು ಭಗವಂತನನ್ನ ಅಖಂಡವಾಗಿ ಹೇಳಿ ಆಮೇಲೆ ವ್ಯವಹಾರಕ್ಕೆ ತಕ್ಕಂತೆ ಲಕ್ಷ್ಮೀದೇವಿ, ಚತುರ್ಮುಖ, ಅನ್ನ, ಸಾರು, ಮನೆ, ಮಠ, ಘಟ, ಪಟ ಇತ್ಯಾದಿ ಎಲ್ಲವನ್ನು ಕೂಡ ಹೇಳ್ತವೆ. ಈ ಅನ್ನ ಎಂಬ ಹೆಸರಿನಿಂದ ಅನ್ನದಲ್ಲಿದ್ದಾನೆ, ಶರೀರದಲ್ಲಿಯೂ ಇದ್ದಾನೆ ಅಂತ ಬಂತಲ್ಲ. ಶರೀರದಲ್ಲಿ ಯಾವ ಹೆಸರಿನಿಂದ ಇದ್ದಾನೆ ಅಂದರೆ ಇದು ಛಾಂದೋಗ್ಯ ಭಾಷ್ಯದಲ್ಲಿ ಈ
ಗಾಯತ್ರಿ 6 ರೂಪಗಳನ್ನು ವರ್ಣನೆ ಮಾಡುವಂತಹ ಪ್ರಸಂಗದಲ್ಲಿ ಬಂದಿದೆ. ಅದಕ್ಕಾಗಿ ಭಗವಂತನಿಗಿರೋ 6 ರೂಪಗಳು ಅಂದರೆ ಒಂದು ಸ್ತ್ರೀ ರೂಪ, ಸೂರ್ಯನಂತೆ ಹೊಳೆಯುವ ಸ್ತ್ರೀ ರೂಪ ಒಂದು, ಇನ್ನು 10 ಅವತಾರಗಳ ಸೆಟ್ ಅದೊಂದು, 3ನೇದು ಹೈಗ್ರೀವ ರೂಪ ಮಾತಿನಲ್ಲಿರುವಂಥದ್ದು, 4ನೇದು ಪೃಥ್ವಿಯಲ್ಲಿರುವ ಹಳದಿ ಬಣ್ಣದ ರೂಪ, 5ನೇದು ಶರೀರ ಎಂಬ ರೂಪ. ಜೀವಸ್ಯಾಂತರ್ಗತ ವ್ಯಾಪ್ಯ ಶರೀರಮಿತಿ ನಾಮಕಃ. ಶರೀರ ಅಂತಲೇ ಭಗವಂತನಿಗೆ ಹೆಸರು ಬಂದಿರೋದು ಅಲ್ಲಿ ಕಾಣಿಸ್ತದೆ. ಯಾಕೆ ಅವನಿಗೆ ಶರೀರ ಅಂತಲೇ ಕರೀತಾರೆ ಅಂದರೆ ಶರ ಈರ ಅಂದರೆ ಶಂತ್ವಾಚ್ಚ ರತಿರೂಪತ್ವಾತ್ ಈರಣಾಚ್ಚ ಸಯೇವತು ಛಾಂದೋಗ್ಯ ಭಾಷ್ಯ. ಶಮ್ ಅಂದರೆ ಸುಖರೂಪ, ಮತ್ತು ರತಿ ಅಂತಂದ್ರೂ ಕೂಡ ಸುಖರೂಪನೇ. ಅಂದರೆ ತಾನು ಸುಖ ಸ್ವರೂಪನಾಗಿದ್ದಾನೆ, ಇನ್ನೊಬ್ಬರಿಗೆ ಸುಖ ಕೊಡುವವನು ಕೂಡ ಆಗಿದ್ದಾನೆ ಅಂತ ನಾವು ವ್ಯತ್ಯಾಸ ತಿಳ್ಕೋಬಹುದು. ಮತ್ತು ಈರ ಅಂತಿದೆಯಲ್ಲ, ಈರ ಅಂದರೆ ಪ್ರೇರಣೆ ಮಾಡುವುದು ಅಂತ ಅರ್ಥ. ಇವನು ಸ್ವಯಂ ಸುಖರೂಪನಾಗಿದ್ದರಿಂದಲೇ ಇನ್ನೊಬ್ಬರನ್ನು ಪ್ರೇರಣೆ ಮಾಡ್ತಾನೆ. ಈ ಅರ್ಥ ಚೆನ್ನಾಗಿದೆ. ಇನ್ನು ನೋಡು, ಈ ಮುಂದಿನ ತದ್ದೇಶು ವ್ಯಪದೇಶಾಚ ಅನ್ನೋ ಸೂತ್ರದಲ್ಲಿ ಹೇಳುವುದು ಇದನ್ನೇ. ಭಗವಂತ ಯಾಕೆ ಇನ್ನೊಬ್ಬರನ್ನ ಪ್ರೇರಣೆ ಮಾಡ್ತಾನೆ, ಅವ್ರ ಕಡೆಯಿಂದ ಯಾಕೆ ಕೆಲಸ ಮಾಡಿಸ್ತಾನೆ ಅಂದರೆ ತನ್ನ ದುಃಖ ಪರಿಹಾರ ಆಗಬೇಕು ಅಂತಲ್ಲ, ತನ್ನ ಸುಖ ಬರಬೇಕು ಅಂತಲ್ಲ, ದುಃಖೋದ್ರೇಕದಿಂದ ಅಲ್ಲ, ಹೊರತು ಸುಖರೂಪದಿಂದರೆ. ಇದೇ ಕೋ ಹೇವಾನ್ಯಾತ್ ಪ್ರಾಣ್ಯಾತ್ ದೇಶ ಆಕಾಶ ಆನಂದೋ ನಸ್ಯಾತ್ ಅನ್ನೋರು ಹೇಳಿರೋದು. ಹೀಗೆ ಭಗವಂತ ಸುಖರೂಪನಾದ್ದರಿಂದಲೇ ಆತ ಇನ್ನೊಬ್ಬರನ್ನು ಪ್ರೇರಿಸ್ತಾನೆ, ಆದ್ದರಿಂದ ಆತ ಶರೀರ. ಹೀಗೆ ಭಗವಂತನನ್ನೇ ಶರೀರ ಮತ್ತು ಅನ್ನ ಎಂಬ ಶಬ್ದದಿಂದ ತಗೊಳ್ಬೇಕಾದ ಸಂದರ್ಭ ಬೇರೆ, ಅನ್ನದಲ್ಲಿ ಶರೀರದಲ್ಲಿ ಇದ್ದಾನೆ ಅಂತ ತಗೊಳ್ಬೇಕಾದ ಸಂದರ್ಭನೂ ಕೂಡ ಬೇರೆ ಬೇರೆ. ಆಚಾರ್ಯರ ವಾಕ್ಯ ಗಮನಿಸಿದರೆ ಅಲ್ಲಿ ಶರೀರ ಅನ್ನೋ ಶಬ್ದಕ್ಕೆ ಶರೀರತ್ವ ಅಂತ ಅರ್ಥ ಮಾಡಲಿಲ್ಲ. ಆದ್ಮೇಲೆ ಅನ್ನ ಎಂಬ ಶಬ್ದಕ್ಕಾದ್ರೂ ಅನ್ನತ್ವ ಅಂತ ಅರ್ಥ ಮಾಡಬೇಕಾದ ಅನಿವಾರ್ಯತೆ ಏನಿದೆ? ಅನೇಕ ಜನ ಟಿಪ್ಪಣಿಕಾರರು ಮಾಡಲಿಲ್ಲ, ಕೆಲವರು ಮಾಡಿದ್ದಾರೆ. ಮಾಡುವುದು ಅನಿವಾರ್ಯ ಏನು ಅಲ್ಲ ಅಂತ ಗೊತ್ತಾಗ್ತದಲ್ಲ ರಾಘವೇಂದ್ರ ಸ್ವಾಮಿಗಳ ಮತ್ತು ವಾದಿರಾಜರ ಮಾತನ್ನು ಗಮನಿಸಿದರೆ. ಅನ್ನದೊಳಗೂ ಇದ್ದಾನೆ, ಸ್ವಯಂ ಅನ್ನನಾಮನೂ ಆಗಿದ್ದಾನೆ. ಈಗ ಅವನಿಗೆ ಭಗವಂತನಿಗೆ 2 ಸ್ಥಿತಿಗಳನ್ನು ಇಲ್ಲಿ ಭಾಷ್ಯದಲ್ಲೇ ಹೇಳಿದ್ದಾರೆ. ಅತೃತ್ವಾತ್ ಸರ್ವಲೋಕಾನ ಮುಂದೆ ಬರುವ ವಾಕ್ಯ, ಜಗತ್ತನ್ನು ಎಲ್ಲವನ್ನು ಕಬಳಿಸುವುದರಿಂದ ಅವನಿಗೆ ಅನ್ನ ಅಂತ ಕರೀತಾರೆ. ಉಪಜೀವನೂ ಕೂಡ ಆಗಿದ್ದಾನೆ, ಆಸರೆ ಕೊಟ್ಟವನು ಆಗಿದ್ದಾನೆ ಎಲ್ಲ ಜೀವಿಗಳಿಗೂ. ಆದ್ದರಿಂದ ಆತ ಜನಾರ್ದನ ಅಂತ ಒಟ್ಟು ಅಭಿಪ್ರಾಯ ಹೇಳಿದಂತ ಆಗ್ತದೆ. ಇಷ್ಟು ವಿಮರ್ಶೆ ಹೇಳಿದ್ದೇನೆ. ಇದ್ರ ಬಗ್ಗೆ ನನಗೇನು ಹೊಳೆದಿತ್ತು ವಿಮರ್ಶೆ ಮಾಡುವಾಗ ಅದೆಲ್ಲವನ್ನು ಕೂಡ ಸಂಗ್ರಹ ಮಾಡಿ ಇಟ್ಕೊಂಡು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಇಷ್ಟಾದ್ಮೇಲೂ ಕೂಡ ಇದ್ರ ಬಗ್ಗೆ ಯಾರಿಗಾರು ಭಿನ್ನಾಭಿಪ್ರಾಯ ಬರಬಹುದು ಸಹಜವಾಗಿ. ಅಂದರೆ ಅನ್ನತ್ವ ಅಂತಲೇ ಅರ್ಥ ಮಾಡಬೇಕಾದ ಅನಿವಾರ್ಯತೆ ಅವ್ರಿಗೆ ಕಾಣಬಹುದು. ಯಾವತ್ತೂ ಕೂಡ ಯಾವುದೇ ವಿಚಾರಧಾರೆಗಳಿಗೆ ಮತ್ತು ವಿಮರ್ಶೆಗಳಿಗೆ ಬಾಗಿಲು ತೆಗೆದಿದ್ದೇ ಇರ್ತದೆ. ಹಾಗಿದ್ರೇ ಎಲ್ರಿಗೂ ಕೂಡ ತತ್ವಜ್ಞಾನ ಆಗ್ಲಿಕ್ಕೆ ಸಾಧ್ಯ. ಅದರಿಂದ ನನ್ನ ಅಭಿಪ್ರಾಯವನ್ನು ವಿದ್ವಾಂಸರು ಪರಿಶೀಲನೆ ಮಾಡಿ ವಿಚಾರ ಹೇಳಬೇಕು. ನಾನು ಹೇಳಿದ ಅಭಿಪ್ರಾಯಕ್ಕೆ ರಾಯರು, ವಾದಿರಾಜ ಸ್ವಾಮಿಗಳು ಮೊದಲಾದವರ ಬೆಂಬಲ ಇದೆ ಅನ್ನೋದನ್ನು ಕೂಡ ಗಮನಿಸಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.